ಮಾಸ್ಟರ್ ಮೈಂಡಲ್ಲಿ ಮೂಲವಾಗಿ ಈ ಮೂರು ಮನಸ್ಸುಗಳು, ಜಾಗೃತ ಮನಸ್ಸು 10%, ಸೂಕ್ತ ಮನಸ್ಸು 90%, ಇನ್ನು ಪ್ರಜ್ಞಾಹೀನ ಮನಸ್ಸು ಅದು ಇನ್ಫಿನೈಟ್, ಅದು ನಮಗೆ ಅವಶ್ಯಕತೆ ಇಲ್ಲ. ಅದು ಕೇವಲ ಯೋಗಿಗಳಿಗೆ, ಮಹಾತ್ಮರಿಗೆ, ಅಘೋರಿಗಳಿಗೆ, ನಾಗಸಾಧುಗಳಿಗೆ, ಅದು ಅಲೌಕಿಕ ವಿದ್ಯೆಗಳನ್ನು ಕಲಿಯೋದಕ್ಕೆ ಮಾತ್ರ ಉಪಯೋಗಕ್ಕಾಗುತ್ತೆ ಹೊರತು ಲೌಕಿಕದಲ್ಲಿ ನಮಗೆ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಅರ್ಥ ಮಾಡಿಕೊಂಡು ಇದನ್ನು ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಸಾಕು. ಓಕೆ, ಸೊ ಈಗ ಆ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಅದನ್ನು ಆಕ್ಟಿವ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ವಾಟ್ ಈಸ್ ಮಾಸ್ಟರ್ ಮೈಂಡ್ ಅಂದರೆ, ನಾವು ಏನು ಚಿಂತನೆ ಮಾಡ್ತಿರಲ್ಲ ಇಲ್ಲಿಂದ ನಾವು ಮಾಸ್ಟರ್ ಮೈಂಡ್ ಆಗೋದಕ್ಕೆ ಸಾಧ್ಯ. ಚಿಂತನೆಗಳು ಏನು ಮನಸ್ಸು, ವಾಟ್ ಈಸ್ ಮೈಂಡ್ ಅಂತಂದರೆ, ಥಾಟ್ಸ್ ಈಸ್ ಎ ಮೈಂಡ್. ನಾವು ಏನೇನು ಆಲೋಚನೆಗಳನ್ನು ಅದರೊಳಗಡೆ ತುಂಬ್ತಾ ಹೋಗ್ತಿರಲ್ಲ, ಆ ತುಂಬಿರುವಂಥ ಒಂದು ಬೋಸಿ ಅಥವಾ ತಪ್ಪಲೆ, ಅದೊಂದು ಕಂಟೈನರ್ ಅಂತ ಏನು ಹೇಳ್ತಾರೆ, ಇದೇ ಕೂಡ ಅದೇ ಮನಸ್ಸು. ಆ ಮನಸ್ಸಿಗೆ ನಾವು ಏನೇನು ತುಂಬ್ತೀರಿ ಇದೆಲ್ಲವೂ ಕೂಡ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ನೋಡೋದನ್ನು ನಾವು ಬಹಳ ಕೇರ್ಫುಲ್ಲಾಗಿ ನೋಡಬೇಕು, ಕೇಳೋದನ್ನು ನಾವು ಬಹಳ ಕೇರ್ಫುಲ್ಲಾಗಿ ಕೇಳಬೇಕು, ಓದೋದನ್ನು ನಾವು ಬಹಳ ಕೇರ್ಫುಲ್ಲಾಗಿ ಓದಬೇಕು. ಕೇರ್ಫುಲ್ಲಾಗಿ ಓದು ಅಂತಂದರೆ ಎಲ್ಲ ಕಡೆ ಸೆಕ್ಯೂರಿಟಿ ಇಟ್ಬಿಟ್ಟು ಓದು ಅಂತಲ್ಲ, ಸೆಕ್ಯೂರಿಟಿ ಬಿಟ್ಟು ನೋಡುವಂತಲ್ಲ, ನಮಗೆ ಅದು ಬೆಳೆಸೋವಂಥದ್ದು ಇರಬೇಕು. ಮನುಷ್ಯನ ಅಲ್ಟಿಮೇಟ್ ಲೆವೆಲ್, ಅವನು ಏನೇನು ಕ್ರಿಯೆಗಳು ಮಾಡ್ತಾನೆ, ಕರ್ಮಗಳು ಮಾಡ್ತಾನೆ, ಕೆಲಸಗಳು ಮಾಡ್ತಾನೆ, ಕಾರ್ಯಗಳು ಮಾಡ್ತಾನೆ, ಕೃತ್ಯಗಳನ್ನು ಎಸಗ್ತಾನೆ, ಇದೆಲ್ಲವೂ ಕೂಡ ಅವನನ್ನು ಬೆಳೆಸುತ್ತೆ, ಇಲ್ಲ ಉಳಿಸುತ್ತೆ, ಇಲ್ಲ ಅಳಿಸುತ್ತೆ.